ಕಾರವಾರ ತಾಲೂಕಿನ ಚಿತ್ತಾಕುಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಗುರುವಾರ ದುರ್ವಾಸನೆ ಹೆಚ್ಚಾಗಿ ಪಕ್ಕದಲ್ಲಿದ್ದ ಸದಾಶಿವಗಡ ಪ್ರೌಢಶಾಲೆಯ ಮಕ್ಕಳು ಅಸ್ವಸ್ಥರಾದ ಘಟನೆ ನಡೆದಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತ್ಯಾಜ್ಯವನ್ನ ಸಾಕಷ್ಟು ದಿನಗಳಿಂದ ಘಟಕದಲ್ಲಿ ಸಂಗ್ರಹಿಸಲಾಗುತ್ತಿತ್ತು. ಗುರುವಾರ ವಿಲೇವಾರಿ ಪ್ರಕ್ರಿಯೆ ಆರಂಭವಾದಾಗ ತೀವ್ರ ದುರ್ವಾಸನೆ ಹರಡಿದ್ದು ಶಾಲೆಯ ಮಕ್ಕಳಿಗೆ ವಾಂತಿ, ಅಸ್ವಸ್ಥತೆ ಉಂಟಾಗಿದೆ. ತಕ್ಷಣ ಶಿಕ್ಷಕರು ಮತ್ತು ಪಾಲಕರು ಮಕ್ಕಳನ್ನ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಿದ್ರು. ನಂತರ ಪಂಚಾಯಿತಿ ಸಿಬ್ಬಂದಿ ಕಸದ ಮೇಲೆ ತಾಡಪತ್ರೆ ಹಾಕಿ ದುರ್ವಾಸನೆ ತಗ್ಗಿಸುವ ಕ್ರಮ ಕೈಗೊಂಡ್ರು. ಈ ಘಟನೆಗೆ ಬೇಸರಗೊಂಡ ಕೆಲ ಪೋಷಕರು ಶುಕ್ರವಾರ ತಮ್ಮ ಮಕ್ಕಳನ್ನ ಶಾಲೆಯಿಂದ ಮನೆಗೆ ಕರೆದುಕೊಂಡು ಹೋದ್ರು. ಇದು ಪೀಸ್ಫುಲ್ ಹತ್ರ ಸ್ಕೂಲ್ ಮಕ್ಕಳಿಗೆ ಆ ಡಂಪಿಂಗ್ ಮಾಡುವ ಕಸದಿಂದ ಎಲ್ಲರಿಗೂ ಕಷ್ಟ ಆಗ್ತಾ ಉಂಟು. ನಾವು ಎಷ್ಟೋ ಸತಿ ಕಂಪ್ಲೇಂಟ್ ಕೊಟ್ಟರು ಇನ್ನೂ ಮಟ್ಟ ಅವ್ರು ಅದಕ್ಕೆ ಆಕ್ಷನ್ ತಗೊಂಡಿಲ್ಲ. ಪಂಚಾಯತಿ ಅವರು ಹೇಳ್ತಾರೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ, ತಹಶೀಲ್ದಾರ್ ಕೊಟ್ಟಿದ್ದೀವಿ, ಅವ್ರು ಇನ್ನೂ ಮಟ್ಟ ನಮ್ಗೆ ಹೇಳಿಲ್ಲ. ಅದಕ್ಕೆ ಜಲ್ದಿ ಪರಿಹಾರ ಆಗ್ಬೇಕಂತ ನಾನೊಂದು ನಮ್ ಇದರಿಂದ ಇಡೀ ಸದಸ್ಯರು ಹೇಳ್ತಾ ಇದ್ದೀನಿ. ಮಕ್ಕಳು ನಿನ್ನೆ 10-20 ಮಕ್ಕಳು ಸುದ್ದಿಯಾಗಿ ಬಿದ್ದಿದ್ದಾರೆ. ಇವತ್ತು ಕೂಡ ವಾಂತಿ ಮಾಡಿದ್ದಾರೆ. ಇನ್ನು 2-3 ಮಕ್ಕಳು ಅವ್ರಿಗೆಲ್ಲ ಪೇರೆಂಟ್ಸ್ ಬಂದು ತಗೊಂಡ್ ಹೋಗ್ತಾ ಇದ್ದಾರೆ. ಈ ಪೇರೆಂಟ್ಸ್ ಹೇಳ್ತಾರೆ ನಾವೆಲ್ಲ ಸ್ಕೂಲಿಗೆ ಕಳ್ಸಲ್ಲ, ಯಾವಾಗ ಮಟ್ಟ ಅದನ್ನ ಕ್ಲೋಸ್ ಮಾಡೋ ಅದನ್ನ ಸ್ಕೂಲಿಗೆ ತರಲ್ಲ ಅಂತ ಹೇಳ್ತಾರೆ. ಘಟನೆ ನಂತರ ಕಾರವಾರ ತಹಶೀಲ್ದಾರ್ ನಿಶ್ಚಲ್ ನರೋನಾ ಶುಕ್ರವಾರ ಶಾಲೆ ಮತ್ತು ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಶಾಲಾ ಶಿಕ್ಷಕರಿಂದ ಮಾಹಿತಿ ಪಡೆದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಅವರು ಶಾಲೆಯಲ್ಲಿ ಮಕ್ಕಳು ಇರದಿದ್ದಾಗ ಮಾತ್ರ ತ್ಯಾಜ್ಯ ವಿಲೇವಾರಿ ಮಾಡಬೇಕು, ಘಟಕವನ್ನ ಬೇರೆಡೆಗೆ ಸ್ಥಳಾಂತರಿಸುವ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದ್ರು. ಎಲ್ಲ ಸಣ್ಣ ಸಣ್ಣ ಮಕ್ಕಳಿದಾರ. ಮುಂಜಾನೆ 5 ಗಂಟೆಗೆ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಹಾಕಿ ಚೆಲ್ಲೋಗ್ತಾರ. ನಾವ್ ಇಲ್ಲಿ ಪಂಚಾಯತ್ ಹೇಳ್ತೇವಿ, ಚೆಲ್ಲೋಗ್ತಾರ. ನೀವು ತೆಗೀರಿ, ಫೋಟೋ ತೆಗೀರಿ ಅಂತ ನಮ್ಗೆ ಹೇಳ್ತಾರ. ಫೋಟೋ ತೆಗ್ಯಾಕ್ ಹೋಗ್ತೇವೆ, ಅವ್ರು ಹೋಗ್ಬಿಡ್ತಾರ. ಅವ್ರ ಹಿಂದ್ ಓಡಾಕ್ ಆಗೋದಿಲ್ಲ. ಸಣ್ಣ ಸಣ್ಣ ಹುಡುಗರು ಇದಾರ, ನಾವ್ ಟ್ಯೂಷನ್ ತಗೋತೀವಿ. ಈ ವಾಸನೆದಿಂದ ಹುಡುಗರಿಗೆ ವಾಂತಿ ಸ್ಟಾರ್ಟ್ ಆಗೈತಿ, ಜ್ವರ ಬರ್ತೈತಿ. 4 ದಿವಸ ಬರ್ತಾರೋ, ಪೇರೆಂಟ್ಸ್ ಹೇಳ್ತಾರೋ ಇಲ್ಲಿ ವಾಸನೆದಿಂದ ನಮ್ ಮಕ್ಕಳಿಗೆ ಜ್ವರ ಬರತೈತಿ ಅಂತ. ಇದ ಒಂದ್ಸಲ ಆಗಿಲ್ಲ, ಬಾಳ ದಿವಸದಿಂದ ಹಿಂದ 6 ತಿಂಗಳ ಹಿಂದೂ ಹಿಂಗ ಆಗಿತ್ತ. ಮತ್ತೊಂದ್ ಇಲ್ಲಿ ಮೀಟಿಂಗ್ ಇಟ್ಟಿದ್ರು ಅವ್ರಂತ, ಎಲ್ಲಾರ್ಗು ಕುಂಡಿಸಿ ಇಲ್ಲಿ ಕುಂತು ಮಾತಾಡಿದ್ರಂತ ಬ್ಯಾಡ್ ಹಾಕೋದಂತ. ಅದ್ 10 ದಿವಸ ಮತ್ ಬಂದ ಇಲ್ಲಿ ಚಲ್ಲೋದು ಹೋಗೋದು. ಅವ್ರ ಪಾಪ ಅಲ್ಲಿಂದ ಬೈತಾರೆ ಎಲ್ಲಾರು ಗೇಟ್ ಒಳಗಿಂದ, ಒಳಗ್ ಬರ್ರಿ, ಒಳಗ್ ಬಂದ್ ಚಲ್ರಿ ಅಂತ. ನಾವ್ ಯಾರ್ಯಾಕ್ ನೋಡ್ಬೇಕು? ಬಾಳ ಮಂದಿ ಬರ್ತಾರ, ಗಾಡಿ ಒಳಗಿಂದ ಬರ್ತಾರ, ಹಿಂಗ್ ಚಲ್ ಹೋಗ್ತಾರು. ಒಬ್ಬೊಬ್ರು ಲೇಡೀಸ್ ಬರ್ತಾರು, ಚಲ್ ಹೋಗ್ತಾರು. ನಿನ್ನೆ ಟ್ಯೂಷನ್ ನಲ್ಲಿ ಹುಡುಗರು ಬಂದಿದ್ರು. ಅವ್ರೆಲ್ಲಾ ಹುಡುಗರ್ಗೆ ವಾಮಿಟಿಂಗ್ ಸ್ಟಾರ್ಟ್ ಬಂತು. 5 ಗಂಟೆಗೆ ಆ ಪೇರೆಂಟ್ಸ್ ಕರೆದನ್ನ ಕಳ್ಸಿಬಿಟ್ನಿ. ಪ್ರಸ್ತುತ ಶಾಲೆಯ ಕೆಜಿಯಿಂದ 7ನೇ ತರಗತಿವರೆಗೆ ವಿದ್ಯಾರ್ಥಿಗಳ ತರಗತಿ ಕೊಠಡಿಗಳು ಘಟಕದ ಹತ್ತಿರದಲ್ಲಿರುವುದರಿಂದ ದುರ್ವಾಸನೆ ನೇರವಾಗಿ ಪರಿಣಾಮ ಬೀರುತ್ತಿದೆ. ಈ ಕಾರಣಕ್ಕೆ ಮಕ್ಕಳಲ್ಲಿ ಅಸ್ವಸ್ಥತೆ ಉಂಟಾಗಿದೆ ಎಂದು ಶಿಕ್ಷಕರು ತಿಳಿಸಿದ್ದಾರೆ ಎಂದು ಹೇಳಿದ ಕಾರವಾರ ತಹಶೀಲ್ದಾರ್ ನಿಶ್ಚಲ್ ನರೋನಾ ಅವರು ಪಂಚಾಯಿತಿ ಅಧಿಕಾರಿಗಳು ಈಗಾಗಲೇ 7 ಪರ್ಯಾಯ ಸ್ಥಳವನ್ನ ಗುರುತಿಸಿದ್ದು ಶೀಘ್ರದಲ್ಲೇ ಘಟಕವನ್ನ ಸ್ಥಳಾಂತರಿಸುವ ಭರವಸೆ ನೀಡಿದ್ದಾರೆ. ಮಳೆ ಕಾರಣದಿಂದ ವಿಲೇವಾರಿ ವಿಳಂಬವಾದರೂ 2 ದಿನದಲ್ಲಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಘಟಕ ತ್ಯಾಜ್ಯ ವಿಲೇವಾರಿ ಮಾಡಲು ಸೂಚಿಸಲಾಗಿದೆ. ಘಟಕ ಬೇರೆಡೆಗೆ ನಿರ್ಮಾಣಕ್ಕೆ ಕಣಸಗೇರಿಯ ಜನವಸತಿಯಿಂದ ದೂರದಲ್ಲಿ ಪರ್ಯಾಯ ಜಾಗವನ್ನ ಗುರುತಿಸಿದ್ದೇವೆ. ಆದರೆ ಆ ಜಾಗ ಮಂಜೂರಾಗಬಹುದೇ ಎಂಬುದನ್ನ ಪರಿಶೀಲಿಸಿ ಪ್ರಸ್ತಾವನೆ ಕಳಿಸುತ್ತೇವೆ. 1 ವಾರದೊಳಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಹಶೀಲ್ದಾರ್ ನಿಶ್ಚಲ್ ನರೋನಾ ತಿಳಿಸಿದ್ದಾರೆ. ತುಂಬಾ ಜನ ಇದ್ರು ಇಲ್ಲಿ. ಜನ ಯಾಕಂತ ಗೊತ್ತಾಗ್ಲಿಲ್ಲ. ಆಮೇಲೆ ನೋಡ್ರೆ ಮಕ್ಕಳು ಎತ್ಕೊಂಡು ಹೋಗ್ತಾ ಇದ್ರು, ಎಲ್ಲರೂ ಅಸ್ವಸ್ಥಾಗಿ ಬಿದ್ದಿದ್ರು. ಯಾಕಂತ ಕೇಳಿದಾಗ ಇಲ್ಲಿ ಹಿಂದೆ ನಮ್ಮ ಇವ್ ಸದಸ್ಯ ಗ್ರಾಮ ಪಂಚಾಯತ್ ಅವ್ರ ಕಸ ಎಲ್ಲ ತೆಗೆದು ಇಲ್ಲಿ ಹಾಕ್ತಾ ಇದಾರೆ. ಸುಮಾರು 7-8 ತಿಂಗಳ ಹಿಂದೆ ಕೂಡ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ಇದ್ರ ಬಗ್ಗೆ. ಲಕ್ಷಣ ನಾಳೆ ಈ ತರ ಒಂದು ಪ್ರಾಬ್ಲಮ್ ಆಗ್ಬೋದು ಅಂತ ಅವಾಗ್ಲೇ ಮುನ್ನೆಚ್ಚರಿಕೆ ಕೊಟ್ಟಿದ್ದೆ ನಾನು, ಏನೇ ಆಕ್ಷನ್ ತಗೊಳ್ಳಿ ಅಂತ. ಬಟ್ ಯಾರು ಮಾಡಿರ್. ಬಟ್ ನಿನ್ನೆ ತುಂಬಾ ಜನ ಇಲ್ಲಿ ಅಸ್ವಸ್ಥಾಗಿ ಬಿದ್ದಿದ್ದಾರೆ ಮತ್ತು ಹಾಸ್ಪಿಟಲ್ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಪಕ್ಕದಲ್ಲಿರೋ ಅಂಗನವಾಡಿ ಮತ್ತು ಹೆಲ್ತ್ ಸೆಂಟರ್ ಇದೆ. ಮತ್ತೆ ಹೆಲ್ತ್ ಸೆಂಟರ್ ಡಾಕ್ಟರ್ ಬಂದು ಇಲ್ಲಿ ಪಾಪ ಚಿಕಿತ್ಸೆ ಕೊಟ್ಟಿದ್ದಾರೆ ಮಕ್ಕಳಿಗೆ. ಮತ್ತೆ ಇವತ್ತು ಬೆಳಿಗ್ಗೆ ಕೂಡ ಒಂದ್ 2-3 ಹುಡುಗರು ತಲೆ ತೆರಿಗೆ ವಾಂತಿ ಆಗಿ ಮತ್ತೆ ಮನೆ ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ಇಲ್ಲಿ ಇದ್ದವರು ಪೋಷಕರು ಇವರೆಲ್ಲ ಹೇಳ್ತಾ ಇದಾರೆ ಏನಂತ, ಮಕ್ಕಳಿಗೆ ಇಲ್ಲಿ ಶಾಲೆ ಕಳಿಸಲ್ಲ ಯಾಕಂದ್ರೆ ಈ ತರ ಸಮಸ್ಯೆ ಉಂಟಂತ ಹೇಳಿ. ತುಂಬಾ ವರ್ಷ ಹಳೆ ಸ್ಕೂಲ್ ಇದು, ಎಷ್ಟು 130 ವರ್ಷ ಆಯ್ತು ಆಯ್ತಾ. ಪಂಚಾಯತ್ ಅಬ್ಜೆಕ್ಷನ್ ಹಾಕ್ತಾನೆ ಇದ್ದಾರೆ ಡಂಪ್ ಮಾಡಬೇಡಿ ಅಂತ ಹೇಳಿ. ಬಟ್ ಪಂಚಾಯತ್ ಅಲ್ಲಿ ಆಗ್ಲಿ ಇಲ್ಲ ಯಾರು ಇದನ್ನ ಇಂಪಾರ್ಟೆನ್ಸ್ ತಗೊಂಡು ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ, ಒಬ್ರಿಗೆ ಇನ್ನೊಬ್ರು ಹೆಸರು ಆಗ್ತಾರೆ, ಇನ್ನೊಬ್ರು ಹೆಸರು ಆಗ್ತಾ ಇದ್ದಾರೆ ಪಂಚಾಯತ್ ಅಲ್ಲಿ ಆಗ್ಲಿ ಇಲ್ಲಿ ಆಗ್ಲಿ. ಆದಷ್ಟು ಬೇಗ ಇದೊಂದು ಕ್ಲಿಯರ್ ಆಗಿ ಮತ್ತೆ ಇಲ್ಲಿಂದ ಬೇರೆ ಜಾಗಕ್ಕೆ ಹಾಕಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕು, ತಹಸೀಲ್ದಾರ್ ಆಗ್ಲಿ ಸಿಒ ಆಗ್ಲಿ.
ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿಯ ಬಂಡಿಘಟ್ಟದ ವರದರಾಜ ಸೀತಾರಾಮ ಮಂದಿರದ ಬಳಿ ಚರಂಡಿ ಕುಸಿದಿದ್ದು ವಾಹನ ಸವಾರರು ಬಿದ್ದೇಳುವ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 15 ದಿನಗಳಿಂದ ಚರಂಡಿ ಕಟ್ಟೆ ಒಡೆದು ಬಿದ್ದಿರುವುದನ್ನು ಸರಿಪಡಿಸದೆ ನಿರ್ಲಕ್ಷಿಸಲಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಜೀವಾಪಾಯವಾದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ದಾರೆ. ತೀರಾ ಇಕ್ಕಟ್ಟು ಹಾಗೂ ಅಪಾಯಕಾರಿ ಈ ಸ್ಥಳದಲ್ಲಿ ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರೂ ಅವಘಡ ಸಂಭವಿಸುವ ಆತಂಕವಿದೆ. ಇನ್ನು ಶರವೇಗದಿಂದ ಬರುವ ವಾಹನಗಳನ್ನು ತಪ್ಪಿಸಿ ನಡೆದುಕೊಂಡು ಹೋಗಲು ಪಾದಾಚಾರಿಗಳು ಪರದಾಡಬೇಕಾಗಿದೆ. ಲೋಕೋಪಯೋಗಿ ಇಲಾಖೆಗೆ ಸೇರಿದ ರಸ್ತೆ, ಗ್ರಾಮ ಪಂಚಾಯತ್ ನಿರ್ಮಿಸಿದ ಚರಂಡಿ, ಪ್ರಸ್ತುತ ಕಿತ್ತು ಬಿದ್ದಿರುವ ಚರಂಡಿ ಕಟ್ಟೆಯನ್ನ ಸರಿಪಡಿಸುವವರು ಯಾರು ಎಂಬುದು ಕಾದು ನೋಡಬೇಕಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮದ್ಯವರ್ಜನ ಶಿಬಿರಗಳು ಶಿಬಿರಾರ್ಥಿಗಳಿಗೆ ಹೊಸ ಬದುಕು ರೂಪಿಸಿಕೊಡುತ್ತದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉತ್ತರ ಕನ್ನಡ ಜಿಲ್ಲಾ ನಿರ್ದೇಶಕ ಮಹೇಶ್ ನಾಯ್ಕ್ ಹೇಳಿದರು. ಗೋಕರ್ಣ ಗಂಗಾವಳಿಯ ಗಂಗಾಮಾತಾ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಅಂಕೋಲಾ ತಾಲೂಕಾ ನೇತೃತ್ವದಲ್ಲಿ ಪ್ರಾರಂಭವಾದ 1 ವಾರಗಳ ಕಾಲ ನಡೆಯುವ 1776ನೇ ಮದ್ಯವರ್ಜನ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸ್ಥಳೀಯ ಹಲವಾರು ಸಂಘಟನೆ, ಸಾರ್ವಜನಿಕರ ಸಹಕಾರದೊಂದಿಗೆ ರಾಜ್ಯದ ಹಲವೆಡೆ ಇಂತಹ ಶಿಬಿರವನ್ನ ನಡೆಸಿದ್ದು ಸಮಾಜದ ಸತ್ಕಾರ್ಯವಾಗಿದೆ ಎಂದರು. ಶ್ರೀ ಗಂಗಾಮಾತಾ ದೇವಾಲಯದ ಅಧ್ಯಕ್ಷ ಮಹಾಬಲೇಶ್ವರ ರಾಮಪ್ಪ ಅಂಬಿಗರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಇಂತಹ ಶಿಬಿರಗಳು ಹಮ್ಮಿಕೊಂಡಿರುವುದು ಶ್ಲಾಘನೀಯವಾಗಿದ್ದು ಹೆಚ್ಚಿನ ಜನರಿಗೆ ಅನುಕೂಲವಾಗಲಿ ಎಂದರು. ಶಿಬಿರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರಾಜೇಶ್ ನಾಯಕ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಜನಜಾಗೃತಿ ವೇದಿಕೆ ಕರಾವಳಿ ಪ್ರಾದೇಶಿಕ ಯೋಜನಾಧಿಕಾರಿ ಗಣೇಶ್ ಆಚಾರ್ಯ ಶಿಬಿರದ ಉದ್ದೇಶಗಳ ಕುರಿತು ವಿವರಿಸಿದ್ರು. ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಚಾರ್ಯ ಮಾಣೇಶ್ವರ್ ನಾಯಕ್, ಜನಜಾಗೃತಿ ವೇದಿಕೆ ಕೋಶಾಧಿಕಾರಿ ಮಹೇಶ್ ಶೆಟ್ಟಿ, ಹನೇಹಳ್ಳಿ ಸಹಕಾರಿ ಸಂಘದ ಅಧ್ಯಕ್ಷ ನಾಗರಾಜ್ ನಾಯ್ಕ್, ಮಹಾಬಲೇಶ್ವರ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಶ್ರೀನಿವಾಸ್ ನಾಯಕ್, ಉದ್ಯಮಿ ಚಂದ್ರಕಾಂತ್ ಶೆಟ್ಟಿ ಬಂಕಿಕೊಡ್ಲ, ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ, ಶಿಬಿರ ನಿರ್ವಹಿಸುವ ಬೆಳ್ತಂಗಡಿ ಜನಜಾಗೃತಿ ವೇದಿಕೆಯ ಶಿಬಿರಾಧಿಕಾರಿ ದಿನೇಶ್, ಆರೋಗ್ಯ ಸಹಾಯಕಿ ಜಯಲಕ್ಷ್ಮಿ ಮತ್ತಿತರರು ಉಪಸ್ಥಿತರಿದ್ದರು. ದೀಪಕ್, ಭಾರತಿ ಅಂಬಿಗ, ಮಮತಾ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದ್ರು. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮದುವೆಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯ ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 991401403330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು,
ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.